ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರಿಂದ ಅಧಿಕಾರಿಗಳ ತರಾಟೆ. ಮಂಚು ಅನಿಲ್ ಒಂದ್ಸರಿ ಇದು ಇದರ್ ದಟ್ ಮೆಷಿನ್ ಇಸ್ ವರ್ಕಿಂಗ್ ಆರ್ ನಾಟ್ ಚೆಕ್ ಮಾಡಿ ಬಾಟಲ್ ತಗೊಂಡು ಚೆಕ್ ಮಾಡಿ ಅವ್ರಿಗೇನಾದ್ರು ಇದ್ದರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ಪೀರಿಯಾಡಿಕಲ್ ಮಾಡ್ತೀವಿ. ಒಂದು 2-3 ತಿಂಗಳಿಗೊಂದ್ಸರಿನೋ 3 ತಿಂಗಳಿಗೊಂದ್ಸರಿ ಬಂದು ಇದ್ರದ್ದು ಸ್ಯಾಂಪಲ್ ತೊಗೊಂಡು ಚೆಕ್ ಮಾಡಿ ಅವ್ರಿಗೆ ಕೊಟ್ಟರೆ ಅದು ಮೆಷಿನ್ ಸರಿ ಇಲ್ಲ ಅಂದರೆ ಮಾಡಿಸ್ತೀವಿ. ಓಕೆ ಸರ್. ಏನು ಕಷ್ಟ ಲಾಸ್ಟ್ ಇದರಲ್ಲಿ ಎವ್ರಿ ಡೇ ವಾಟರ್ ಪ್ರಾಬ್ಲಮ್ ಏನಾದ್ರು ಇದೆಯಾ? ಡ್ರಿಂಕಿಂಗ್ ವಾಟರ್ ನೀರು ಕುಡಿತೀರ ಅಂದರೆ ನೀವೇ ಬಾಟಲ್ ತೊಗೊಂಡು ಇಲ್ಲಿ ಯೂಸ್ ಮಾಡೋಲ್ಲ. ಇಲ್ಲಿ ನೀರು ಯೂಸ್ ಮಾಡೋದು ಯಾರು ಇದ್ದೀರಾ? ಇಲ್ಲಿ ನೀರು ಇದೆಯಲ್ಲ, ಕುಡಿಯೋ ನೀರು, ಅದನ್ನು ಯಾರು ಕುಡಿಯೋಲ್ಲ. ಹಾಂ, ಬಾಟಲ್ ಮನೆಯಿಂದ ತಂದುಬಿಡ್ತೀರ, ಮನೆಯಿಂದ ತಗೊಂಡ್ಬರ್ತೀರ. ಈ ನೀರು ಕುಡಿಯೋರು ಫ್ರೂಟ್ ಬರ್ತಾರೋ ಅವ್ರು ಕುಡಿತಾರೆ. ಯಜಮಾನ ನೀವು ಹಾಂ ಹೋಟೆಲ್ಗೆ ಕುಡಿತೀರಿ. ಆ ನೀರು ಕುಡಿಯೋ ನೀರು ಅಂತ ಮಾಡಿದಾರಲ್ಲ, ಅದರಲ್ಲಿ ಯಾರೂ ಕುಡಿಯೋಂಗಿಲ್ಲ. ಅದು ನೋಡೇ ಇಲ್ಲ ನೀವು. ಅದು ಆ ಕಡೆ ಮೂಲೆಯಿದೆ, ಜನರಿಗೆ ಗೊತ್ತಾಗುತ್ತೆ. ಅಲ್ಲ, ಇಲ್ಲೆಲ್ಲರೂ ಒಂದು ಮಾಡೋಕ್ಕಾಗಲ್ಲ ಜನಗಳಿಗೆ. ಆ ಕಡೆ ಎಲ್ಲೋ ಮೂಲೆ ಒಂದು ನಮಗೆ ಗೊತ್ತಾಗ, ಯಾರಿಗೂ ಗೊತ್ತಾಗಲ್ಲ. ಕುಡಿಯೋ ನೀರು 7 ಲಕ್ಷ ಡಿಪಾಸಿಟ್ ಐತಿ, ನಮ್ಗೆ ಅದು 2 ರೂಪಾಯಿ ವರ್ಕೌಟ್ ಆಗಲ್ಲ. ವರ್ಕೌಟ್ ಆಗ್ತದೆ, ಅವರವರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವರು ಕಾಂಟ್ರಾಕ್ಟ್ ಯಾಕೆ ತೊಗೊಂಡ್ರು? ವರ್ಕೌಟ್ ಆಗಿದ್ಮೇಲೆ ಅದಂತಾರೆ ಸರ್. ಅದಕ್ಕೆ ಕಾಂಟ್ರಾಕ್ಟ್ ತೊಗೊಂಡ ಮೇಲೆ ಅದೇನಿದೆಯೋ ಅದ್ರ ಪ್ರಕಾರ ಹೋಗುತ್ತೆ. ಇಲ್ಲ ಅಂದರೆ ಕಾಂಟ್ರಾಕ್ಟ್ ತೊಗೊಳ್ಳೇಬಾರ್ದು. ಇಲ್ಲ ಅಂದರೆ ನಮ್ಗೆ 2 ರೂಪಾಯಿಗೆ ವರ್ಕೌಟ್ ಆಗಲ್ಲ, ಇದ್ರ 5 ರೂಪಾಯಿ ಮಾಡ್ರಿ ಅಂತ ಅವ್ರನ್ನ ಕೇಳಬೇಕು. ಅವರು ಗೌರ್ಮೆಂಟಿಂದ ಗ್ರ್ಯಾಂಟ್ ತರಿಸ್ಕೊಂಡು ಅದರಲ್ಲಿ ಅರ್ಧ ದುಡ್ಡು ಅವ್ರಿಗೆ ಕೊಡಬೇಕು, ಅರ್ಧ ದುಡ್ಡು ಗೌರ್ಮೆಂಟಿಂದ ಬರಂಗೆ ಮಾಡಬೇಕು. ಅದಕ್ಕೆಲ್ಲ ಅವಕಾಶಗಳಿದೆ. ಅವರು ತೊಗೊತಾರೆ, ತಗೊಂಡ ಮೇಲೆ ಇದನ್ನು ಹೇಳೋದು 2 ರೂಪಾಯಿಗೆ ಅಂತ ತೊಗೊಂಡ್ಬಿಡ್ತಾರೆ ಕಾಂಟ್ರಾಕ್ಟ್. ಆಮೇಲೆ ನಿಮ್ಮ ಹತ್ರ 10 ರೂಪಾಯಿ ಕೇಳೋದು, ಅದು ಅವಾಗ ಎಕ್ಸ್ಪ್ಲನೇಷನ್ ಕೊಡೋದು, ಈ ಥರ ಇದೆ ಅಂತ. ಹಂಗೆಲ್ಲ ಆಗಲ್ಲ. ರೆಗ್ಯುಲರ್ ಅವ್ರು ಏನು ಕೊಟ್ಕೊಂಡಿದ್ರು ಇಲ್ಲ ಬಿಟ್ಟೋಗಲಿ, ಯಾರು ಮಾಡ್ತಾರೋ ಅವ್ರಿಗೆ ಬನ್ನಿ. ಇಲ್ಲ ಅದು ಆಗಲ್ಲ ಅಂತಂದರೆ ಎನೌನ್ಸ್ ಮಾಡಿ, ಸರ್ಕಾರದ ಪರ್ಮಿಷನ್ ತೊಗೊಂಡು 2 ರೂಪಾಯಿ ಇರೋದು 3 ರೂಪಾಯಿ ಮಾಡಿ. ಇಲ್ಲ ಮಾಡೋಕ್ಕಾಗಲ್ಲ ಅಂದರೆ ಗೌರ್ಮೆಂಟ್ ಗ್ರ್ಯಾಂಟ್ ತರಿಸ್ಕೊಡ್ರಿ. ಕಂಪ್ಯಾಷನೇಟ್ ಗ್ರ್ಯಾಂಟ್ ಅಂತ ಕೊಡ್ತಾರೆ ನೀವು, ಅದಕ್ಕೆ ಗೌರ್ಮೆಂಟಿಂದ ಬರೋದು ಇಲ್ಲಿ 2 ರೂಪಾಯಿ ಅಷ್ಟು ಮಾಡಿ. ಅವ್ರಿಗೆ ಜಾಸ್ತಿ ಕೊಡ್ಬೋದು, ನೀವು ಜನಗಳ ಮೇಲೆ ಹೇರೋಕ್ಕಾಗಲ್ಲ. ಇಲ್ಲದಿದ್ದರೆ ಆ್ಯಕ್ಷನ್ ತೊಗೋತೀನಿ, ನಾನು ಇಂಪ್ಲಿಮೆಂಟ್ ಮಾಡ್ತೀವಿ. ಹಾಂ, ಸುತ್ತ ಎಲ್ಲನೂ ನೋಡ್ಕೊಂಡು ಬಂದೆ. ಎಲ್ಲ ಗಿಡ ಮರ ಸಣ್ಣ ಸಣ್ಣದು ಇದು ಎಲ್ಲ ಕಸ ಎಲ್ಲ ಇದೆ. ಇನ್ನು ಮುಂದೆ ಬಂದು ಆಗಲಿ, ಆಗೋ ತನಕ ಯಾಕೆ ಹಿಂಗೆ ಇಟ್ಕೋಬೇಕು? ಅದು ಆಗೋ ತನಕ ಯಾಕೆ ಹಿಂಗೆ ಕಚಡ ಇಟ್ಕೋಬೇಕು ಅಂತ ಕೇಳೋದು.
ಆಮೇಲೆ ಒಬ್ಬರು ಸೆಕ್ಯೂರಿಟಿ ಯಾರನ್ನೂ ಇಡೋದಿಲ್ಲ. ಇವಾಗ ವಾಶಿಂಗ್ ಎಲ್ಲ ಇಲ್ಲೇ ಹೋಗ್ತಾರೆ, ಅವ್ರು ಯಾರು ಹೇಳೋದಿಲ್ಲ ಅವರಿಗೆ. ಸುಮ್ಮನೆ ಅವರ ಎದುರಿಗೆ ನಿಂತಿರ್ತಾರೆ. ಇಲ್ಲಿ ಇರ್ತಲ್ಲ ಅವ್ರಿಗೆ ಅಲ್ಲಿ ಹೋಗಕ್ಕೆ ಹೇಳ್ಬೇಕಲ್ಲ ಅವರು. ವಾಶ್ರೂಮ್ ಎಲ್ಲ ಇಲ್ಲಿರುತ್ತೆ. ಈಗ ಇದೆಲ್ಲ ಈಗ ಕ್ಲೀನ್ ಮಾಡಿರೋದು. ನೋಡ್ರಿ 2 ದಿನ ಇಬ್ಬರನ್ನ ಬ್ರಷ್ ಕಟ್ಟರ್ ಹೊಡಿಯೋರು ಬಿಟ್ಟರೆ ಇದೆಲ್ಲ ಕ್ಲೀನ್ ಮಾಡ್ತಾರೆ. ಎಲ್ಲ ಅಚ್ಚುಕಟ್ಟು ಮಾಡ್ಬೋದು. ಗಿಡ ಮರ ಸಣ್ಣ ಪುಟ್ಟ ಗಿಡಗಳು ಎಲ್ಲ ಇದೆಲ್ಲ ಇಷ್ಟೊಂದು ಕಸ ಇಟ್ಕೊಂಡಿದ್ದೀರಲ್ಲ, ಡಂಪಿಂಗ್ ಯಾರ್ಡ್ ಆಗಿತ್ತು ಎಲ್ಲ ನೋಡಿ. ಹಂಗೆ ಇದೆ, ಕಾಣ್ತಾ ಇದೆಯಲ್ಲ. ಅವ್ರು ಯಾರು ಎಲೆಕ್ಟ್ರಿಕ್ ಬಸ್ ಆರು ಬಿಡಿ, ನೀವು ಏರೋಪ್ಲೇನ್ ತಂದು ನಿಲ್ಲಿಸ್ಕೊಡಿ, ಪ್ರಶ್ನೆ ಅದಲ್ಲ. ಅಲ್ಲಿ ತನಕ ಕ್ಲೀನಾಗಿ ಇಟ್ಕೋಬೇಕಲ್ವಾ? ಒಂದು ಪಾರ್ಕ್ ಥರ ಮಾಡ್ಬೋದು, ಸಣ್ಣ ಸಣ್ಣ ಗಿಡಗಳೆಲ್ಲ ಹಾಕಿ ಜನ ಬಂದು ಕೂತ್ಕೊಳ್ಳೋದಕ್ಕೆ, ಕಣ್ಣು ಕದ್ದು ಇದನ್ನು ಸೀಟುಗಳು ಹಾಕಿ ಮಾಡಿದ್ರೆಲ್ಲ ಕೂತ್ಕೊಳ್ತಾರೆ. ಹಾಂ, ಬೌಂಡ್ರಿ ಮಾಡ್ಕೊಳ್ಳಿ, ಫಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ. ಬೌಂಡ್ರಿ ಇದೆಯಾ? ಫೆನ್ಸಿಂಗ್ ಇದೆಯಾ? ಫೆನ್ಸಿಂಗ್ ಇದು, ಇನ್ನೇನು ತೊಂದರೆ ಏನಿದೆ? ನಿಮಗೆ ದುಡ್ಡಿಲ್ವಾ? ಬರ್ತಾನಣ್ಣ? ಹಾಂ, ಬಡ್ಜೆಟ್ ಪ್ರಾಬ್ಲಮ್. ಮುನ್ಸಿಪಾಲ್ಟಿ ಇದೆಯಲ್ಲ, ಇಲ್ಲಿ ಮುನ್ಸಿಪಲ್ ಕಮಿಷನರಲ್ಲಿದ್ದಾರೆ. ಅಲ್ಲ, ಒಂದಿನ ಒನ್ ಟೈಮ್ ಮಾಡಿಕೊಂಡು ಆಮೇಲೆ ಮೇಂಟೈನ್ ಮಾಡ್ಕೊಬೋದಲ್ಲ. ಅದು ನೋಡಿ ಸರ್, ಒನ್ ಟೈಮು ಇದನ್ನು ಮಾಡಿಸ್ಕೊಟ್ಬಿಡ್ತಾರೆ. ಇದ್ದಿದ್ರೆ ನೋಡಿ, ಎಕ್ಸಾಮಿನ್ ಡೋಂಟ್ ಲೈಕ್ ಬಿ ಅಕ್ಸೆಪ್ಟ್. ಹಾಂ, ಇಲ್ಲಾಂದ್ರೆ ನಿಮ್ಮ ದುಡ್ಡಿಲ್ಲಾಂದ್ರೆ ನಾನೇ ಬರೀತೀನಿ. ನಾನು ಕೇಸನ್ನು ರಿಜಿಸ್ಟರ್ ಮಾಡ್ತೀನಿ. ಇದೆಲ್ಲ ಕ್ಲೀನ್ ಮಾಡಿಸಿ ಕಂಪ್ಲೈಂಟ್ಸ್ ಕೊಡೋದು. ದುಡ್ಡಿಲ್ಲ, ಇದಕ್ಕೆ ಶಾರ್ಟೇಜ್ ಇದೆ ಅಂತ ಬರೀರಿ. ಸರ್ಕಾರಕ್ಕೆ ಹೋಗಿ ದುಡ್ಡು ರಿಲೀಸ್ ಮಾಡಿಸ್ತಾರೆ. ಇಲ್ಲ ಅಂದರೆ ಒನ್ ಟೈಮು ಎಲ್ಲ ಮಾಡಿಸ್ಕೊಡ್ತಾರೆ. ಈ ಆಮೇಲೆ ಕ್ಲೀನಾಗಿರ್ಬೋದು. ಇಲ್ಲಿ ಕಂಪ್ಲೇಂಟ್ ಬರಬಾರ್ದು. ನಿಮ್ಮ ಹೊಸದು ಅಂತಂದರೆ ಹಳೇದಕ್ಕಿಂತ ವರ್ಷ ಆಗಿದೆ. ಅವ್ರು ಯಾರು ಹೇಳಿದ್ರು ಹಳೇದೇ ಪರವಾಗಿಲ್ಲ ಸರ್, ಹಳೆ ಬಸ್ ಸ್ಟ್ಯಾಂಡ್ ಚೆನ್ನಾಗಿದೆ. ಎರಡು JCB ಇಟ್ಟು ಬ್ರಷ್ ಕಟರ್ನಲ್ಲಿ ಬಿಟ್ರೆ ಎಲ್ಲ ಕಚ್ಚಡ ಕ್ಲೀನ್ ಆಗುತ್ತೆ. ಗೊತ್ತಾಯ್ತಾ? ನಾನು ನಾಳೆ ರಾತ್ರಿ ತನಕ ಇರ್ತೀನಿ. ನನಗೆ ಸಮ್ ಪ್ರೋಗ್ರೆಸ್ ಶುಡ್ ಬಿ ಶೋನ್ ಟುಮಾರೋ. ನಾಳೆ ನನಗೆ ನೀವು ಆ ವಿಡಿಯೋ ಏನೇನು ಮಾಡಿದ್ದೀರಾ, ಏನೇನು ಮಾಡಿಸ್ತಾ ಇದ್ದೀರಾ ಅಂತಂದು ನಾಳೆ ನನಗೆ ರಿಪೋರ್ಟ್. ಇನ್ನೊಂದು ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ, ಟೈಮ್ ಸಿಗ್ತದೆ. ಈ ಲೋನ್ ಆ ಬ್ಯಾಂಕಿಂದ ತೊಗೊಂಡು ಈ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಇರುತ್ತಲ್ಲ, ಅದ್ರಲ್ಲಿ ತೊಗೊಂಡ್ರೆ ಸಲ ತೀರ್ಸಲ್ಲ. ಕೆರೆ ನೋಡ್ಕೊಂಡು STP ಮಾಡಿದ್ರೆ ಬೆಸ್ಟ್ ಇರುತ್ತೆ. STP ಮಾಡಿದ್ರೆ ನಿಮಗೆ ವಾಟರ್ ಸೋರ್ಸ್ಗೂ ಇರುತ್ತೆ, ನೀರು ಟ್ರೀಟೆಡ್ ವಾಟರ್ ಕೆರೆಗೆ ಬರ್ತದೆ. ಅವಾಗೇನು ಪ್ರಾಬ್ಲಮ್ ಆಗಲ್ಲ. ನೀವು ಫಿಶರಿ ಎಲ್ಲ ಮಾಡ್ಕೋಬೋದು. ಅಲ್ಲ, ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು. ಜೆಂಡೆಲ್ಲ ಹಿಂಗೆ ಇಟ್ಕೊಳ್ಳೋದು, ವಾಸನೆ ಬರುತ್ತೆ. ಅಲ್ಲಿವರೆಗೆ
ಸುಮ್ಮನೆ ನೀವು ಒಂದು ಸಿಮೆಂಟು ಇದು ಕಡೆ ಎಲ್ಲ ವೇಸ್ಟ್ ಆಗೋದ್ರ ಬದಲು ಅಲ್ಲೆಲ್ಲ ನೀರು ನಿಂತು ಅಲ್ಲಿ ನಾನು ನೋಡಿದೆ ನಾನು ಅಲ್ಲಿಂದಲೇ ಅವ್ರು ಬಂದು ಸಜೆಷನ್ ಕೊಡ್ತಾರೆ ನೀವು ಕ್ಲೀನಾಗಿ ಏನು ಗಿಡಗಳು ಹಾಕ್ಬೋದು, ಇದನ್ನೆಲ್ಲ ತೆಗೆಸಿದ್ರೆ ಏನು ಗಿಡ ಹಾಕ್ಬೋದು. ನೀರು ನಿಂತ್ಕೊಳ್ಳೋದು ತಪ್ಪುತ್ತೆ. ಒಂದು ಕಡೆ ಚಾನಲೈಸ್ ಮಾಡಿ ಜಾಲ್ರಿ ಹಾಕಿದ್ರೆ ಕಸ ಮಣ್ಣು ಅದು ಇದು ಎಲ್ಲ ಬಂದು ಮುಂದೆ ಹೋಗುತ್ತೆ. ಅಲ್ಲಿವರೆಗೆ ಏನು ಮಾಡ್ತೀರಾ? ಚಾನಲ್ ಮಾಡ್ತೀರಿ, ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು. ಈ ಜಂಡೆಲ್ಲ ತೆಗೆಸ್ಬೇಕು. ಹಾಂ ನೋಡಿ ಆ ಕಡೆ ಎಲ್ಲ ಇದೆಯಲ್ಲ, ಅವ್ರೇನು ಮಾಡ್ಕೋಬಾರ್ದು ಅಂತಲ್ಲ, ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಏನು ಬರಬಾರ್ದು. ಹಿಂಗೆ ಮಾಡಿಬಿಟ್ಟಿದ್ದಾರೆ. ಶುರುವಾಗುತ್ತೆ, ಕೋರ್ಟ್ಗೆ ಹೋಗ್ತಾರೆ, ಅದಾಗುತ್ತೆ ಇದಾಗುತ್ತೆ. ಅದ್ರ ಬದಲು ಗೌರ್ಮೆಂಟಿಂದ ಒಂದು ಒನ್ ಟೈಮ್ ಇದನ್ನು ಮಾಡಿಸಿ, ಸ್ಕೀಮ್ ಮಾಡಿಸಿ. ಸರಿ ಅಣ್ಣ, ಇಲ್ಲೂ ನೀರು ನೋಡಿ ಜನ ಅದನ್ನೇ ಮತ್ತೆ ಇಲ್ಲ ಅಲ್ಲ ಕರೆಕ್ಟು, ಅಲ್ಲಿಂದ ಆಚೆಗೆ ಏನು ಪಾಸ್ ಆಗುತ್ತೆ? ಇಲ್ಲ ನೀರು ಹೋಗ್ತದೆ, ಬೇರೆ ದಾರಿಲೇ ಸಿಕ್ಕುತ್ತೆ, ವಿಸಿಟ್ ಮಾಡಿದ್ರು ಮಾಡ್ಬೋದು. ಇಷ್ಟು ದಿನ ಮಾಡಿದ್ದೆ ಅಂತ ಕಣ್ಣು ಬೀಳೋದೇ ಇಲ್ವ ಹಿಂಗೆಲ್ಲ? ಇದನ್ನು ಜಾಡ್ರ ಹಾಕ್ರಿ, ಅದನ್ನ ಕ್ಲೀನ್ ಮಾಡಿಸಿ. ಹೋಲ್ ಇದೆಯಲ್ಲ, 2 ಹೋಲ್ ಇದೆ ನೋಡಿ, 2 ಇದೆ. ಅದನ್ನ JCB ತಂದು ಎಲ್ಲ ತೆಗೆದು ಆ ಕಡೆ ಕ್ಲೀನಾಗಿ ಫ್ಲೋ ಆಗಂಗೆ ಮಣ್ಣೆಲ್ಲ ಹತ್ಸಿ ಜಾಲ್ರ ಹಾಕ್ಸಿದ್ರೆ ಏನಾಗುತ್ತೆ, ಬರೀ ನೀರು ಮಾತ್ರ ಹೋಗುತ್ತೆ, ಈ ಕಸ ಕಡ್ಡಿ ಎಲ್ಲ ನಿಂತ್ಕೊಳುತ್ತೆ. ಅದನ್ನು ನೀವು ಒಂದು 3 ದಿವಸಕ್ಕೋ 4 ದಿವಸಕ್ಕೋ ನಿಮ್ಗೆ ಬರ್ತದಲ್ಲ, ವೆಹಿಕಲ್ ಗಾಡಿ ಬರ್ತದೆ, ಅದಕ್ಕೆ ಹಾಕ್ಸಿ ಕ್ಲೀನ್ ಮಾಡಿಸ್ತಾರೆ. ಈ ಜಂಡೆಲ್ಲ ತೆಗೆಸ್ಬೇಕು, ಇವತ್ತೇ ಶುರು ಮಾಡಬೇಕು. ಹಾಂ ನಾಳೆ ನನಗೆ ರಿಪೋರ್ಟ್ ಕೊಡಬೇಕಿತ್ತು, ಇದು ಮಾಡಿ. ನಾಳೆ ವಾಸನೆ ಹಿಂಗೆ ಕೊಟ್ಕೊಂಡೇ ಹೋಗ್ತಿರ್ತೀರಾ? ನಾನು ಯಾವಾಗ ಮಾಡಲಿ? ಟೈಮ್ ಬೇಕಲ್ವಾ? ಹಾಸ್ಟೆಲ್ಗೆ ಹೋಗಿದ್ದೆ ಅಂತ ಹೇಳಿದ್ರಲ್ಲ, ಅಲ್ಲಿ ನಿನ್ನೆ 2 ಹಾಸ್ಟೆಲ್ಗೆ ಹೋಗಿದೆ, ಅಲ್ಲಿ ಕಂಪ್ಯೂಟರ್ಸ್ ಇದೆ, ವರ್ಕ್ ಮಾಡ್ತಿಲ್ಲ. ಕಂಪ್ಯೂಟರ್ಸ್ ಇವೆ, 4 ಕಂಪ್ಯೂಟರ್ಸ್ ಕೊಟ್ಟಿದ್ದಾರೆ ಅಲ್ಲಿ ವರ್ಕಿಂಗ್ 2 ವರ್ಕ್ ಮಾಡ್ತವೆ, 2 ವರ್ಕ್ ಮಾಡ್ತಾ ಇಲ್ಲ. ಇನ್ನೊಂದು ಹಾಸ್ಟೆಲಲ್ಲಿ ಕಂಪ್ಯೂಟರ್ಸ್ ಕೊಟ್ಟಿಲ್ಲ, ಲೈಬ್ರರಿನೂ ಇಲ್ಲ ಅಲ್ಲಿ. ಆದರೆ ಇವಾಗ ಹೊಸದಾಗಿ ಅಲ್ಲಿ ಲೈಬ್ರರಿ ರೂಮು ಮತ್ತು ಕಂಪ್ಯೂಟರ್ ರೂಮ್ ಮಾಡಿದ್ದಾರೆ. ಅದು ಇನ್ನೂ ಇನಾಗ್ರೇಟ್ ಆಗಿಲ್ಲ, ಬಿಲ್ಡಿಂಗ್ ಕಂಪ್ಲೀಟ್ ಆಗಿದೆ. ಇದೆ ಹೌದು. ಅಲ್ಲ ಈಗ ಕಂಪ್ಯೂಟರ್ ಬರೀ ಅವ್ರಿಗೆ ಅಂತಲ್ಲ, ಕಂಪ್ಯೂಟರ್ ಇಲ್ಲ, ಹೈಸ್ಕೂಲಿಂದನೂ ಶುರುವಾದ ಅಂಥವ್ರಿಗೂ ಕೂಡ ಕಂಪ್ಯೂಟರ್ ಎಕ್ಸಾಮಿನೇಷನ್ ಕಂಪಲ್ಸರಿ. ಈಗ ಸರ್ಕಾರಿ ನೌಕರಿಗಳು ಕಂಪ್ಯೂಟರ್ದು ನಿಮ್ಮದು ಎಕ್ಸಾಮಿನೇಷನ್ ಆಗದಿದ್ದರೆ ಸರ್ಕಾರಿ ನೌಕರಿನೇ ಕೊಡೋಲ್ಲ. ಅದಕ್ಕೆ ಅವ್ರಿಗೆ ಎಜುಕೇಷನ್ ಎಲ್ಲಿ ಕೊಡಬೇಕು? ಹಾಸ್ಟೆಲ್ಗಳಲ್ಲಿ, ಸ್ಕೂಲ್ಗಳಲ್ಲಿ ಎಲ್ಲ ಕಡೆನೂ ಕಂಪ್ಯೂಟರ್ ಎಜುಕೇಷನ್ ಕಂಪಲ್ಸರಿ ಮಾಡಿದರೆ ಅಧಿಕಾರಿಗಳು ನಿಮ್ಗೆ ಹೊರಗೆ ಹಾಕ್ತೀವಿ ಅಂತ ಧಮಕಿ ಹಾಕ್ತಾರೆ, ಬೆದರಿಕೆ ಹಾಕ್ತಾರೆ ಯಾರಿಗೆ? ವಿದ್ಯಾರ್ಥಿಗಳಿಗೆ. ಅದಕ್ಕೆ ನಮಗೆ ಕಂಪ್ಲೇಂಟ್ ಕೊಡಬೇಕು. ಒಂದು ಇಲ್ಲ, ನೀವು ಲೋಕಾಯುಕ್ತರಿಗೂ ಕೂಡ ಅವರು ಕಂಪ್ಲೇಂಟ್ ರೈಟಿಂಗ್ ವಿದ್ಯಾರ್ಥಿಗಳು ನನಗೆ ಇದುವರೆಗೂ ಬಂದಿಲ್ಲ. ಇಲ್ಲ, ಇಲ್ಲಿ ಲೋಕಲ್ ಕೊಟ್ಟಿರ್ಬೋದು ಸರ್. ಅವರು ಲೋಕಲ್ ಕೊಟ್ಟಿದ್ರೂ ನನಗೆ ಗೊತ್ತಿಲ್ಲ. ಇತ್ತು ದಾರಿ ತಪ್ಪಿಸಿದ ಅಧಿಕಾರಿಗಳು ಅನ್ನೋಂಥದ್ದು ಕೂಡ ಸ್ಟೂಡೆಂಟ್ಗಳು ನಮ್ಮ ಫೋನ್ ಮಾಡಿ. ಈ ರಾಜಕಾರಣಿಗಳು ಯಾರು ನಮ್ಮ ಹತ್ರ ಬರೋದು ಇಲ್ಲ, ನಮ್ಮ ಹತ್ರ ಮಾತು ಆಡೋದಿಲ್ಲ, ಯಾರು ನಮಗೆ ಸಂಪರ್ಕನೇ ಇಲ್ಲ. ನಾವು ಯಾವ ರಾಜಕಾರಣಿನೂ, ಯಾವ MLA MP ಮಿನಿಸ್ಟ್ರು ಮಾತಾಡ್ಸೋಕ್ಕೆ ಹೋಗಲ್ಲ, ಗೊತ್ತಾಯ್ತಾ? ನಾವು ಏನು ಕ್ರಮ ತಗೋತೀವಿ ಅವ್ರಿಗೊಂದು ಕಾಪಿ ಹಾಕ್ತೀವಿ ಕನ್ಸರ್ನ್ ಮಿನಿಸ್ಟ್ರಿಗೆ, ಮತ್ತು ಏನು ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ಯಾರಿದ್ದಾರೆ ಅವ್ರಿಗೆ, ಮತ್ತು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರ್ ಯಾರಿದ್ದಾರೆ ಅವ್ರಿಗೆ ಒಂದು ಕಾಪಿ ಹಾಕ್ತೀವಿ, ಕಮಿಷನರ್ಗೊಂದು ಕಾಪಿ ಹಾಕ್ತೀನಿ, ಕಂಪ್ಲೇಂಟ್ಸ್ ಕೇಳ್ತೀನಿ. ಇಷ್ಟು ದಿನದೊಳಗಾಗಿ ನೀವು ಇದನ್ನು ಕಂಪ್ಲೇಂಟ್ಸ್ ಮಾಡಿ ಕೊಡಬೇಕು ಅಂತ ಮಾಡಿಕೊಟ್ರೆ ಓಕೆ, ಇಲ್ಲ ಅಂತಂದರೆ ಸರ್ಕಾರಕ್ಕೆ ಬರಿತೀನಿ, ಅವ್ರ ಮೇಲೆ ಕ್ರಮ ತಗೊಂಡು ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಿ ಅಂತಂದು ಬರಿತೀನಿ. ನಿನ್ನೆ ರಾತ್ರಿಯೇ ನಾನು ಗದಗಿಗೆ 2 ದಿನದ ಪ್ರವಾಸದ ಮೇಲೆ ಬಂದೆ. ಅಂದರೆ ಇಲ್ಲಿರ್ತಕ್ಕಂಥ ಏನು ಪ್ರಕರಣಗಳಿದೆ, ವೈಯಕ್ತಿಕವಾದಂಥ ಜನಗಳಿಗೆ ತೊಂದರೆಗಳ ಪ್ರಕರಣಗಳು, ಒಂದು 80 ಪ್ರಕರಣಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಅಲ್ಲೇ ಸ್ಪಾಟ್ನಲ್ಲೇ ಆದಷ್ಟು ತೀರ್ಮಾನ ಮಾಡೋಣ ಅನ್ನೋ ಉದ್ದೇಶದಿಂದ, ಜೊತೆಗೆ ಇಲ್ಲಿ ಸಾರ್ವಜನಿಕರಿಗೆ 2 ದಿನದಲ್ಲಿ ಅವ್ರ ಸಮಸ್ಯೆಗಳು ಏನೇನಿದೆ, ಎಷ್ಟೆಷ್ಟು ನಾನು ಅದನ್ನು ಪರಿಶೀಲನೆ ಮಾಡಿ ಅವ್ರಿಗೇನು ನ್ಯಾಯ ಒದಗಿಸೋದಕ್ಕೆ ಸಾಧ್ಯ ಅನ್ನೋದಕ್ಕೋಸ್ಕರ 2 ದಿನದ ಕಾರ್ಯಕ್ರಮದಲ್ಲಿ ಬಂದ ತಕ್ಷಣ ನಿನ್ನೆ ರಾತ್ರಿ 6:30 ಬಂದ್ವಿ. 7 ಗಂಟೆಯಿಂದ ಶುರು ಮಾಡಿದ್ವಿ. 2 ಹಾಸ್ಟೆಲ್ ವಿಸಿಟ್ ಮಾಡಿದ್ವಿ. ಹಾಸ್ಟೆಲ್ನಲ್ಲೂ ಕೂಡ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ಹೆಣ್ಣುಮಕ್ಕಳಿಗೆ ಇತ್ತು. ಅದನ್ನು ಕೇಳಿಕೊಂಡು ಸಂಬಂಧಪಟ್ಟವ್ರಿಗೆಲ್ಲ ಅದನ್ನು ಡೈರೆಕ್ಷನ್ಸ್ ಕೊಟ್ಟು ಅವೆರಡು ಹಾಸ್ಟೆಲ್ ಮೇಲೂ ಕೂಡ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೋತಾ ಇದ್ದೀನಿ. ರಿಜಿಸ್ಟರ್ ಮಾಡ್ಕೊಳ್ಳೋ ಉದ್ದೇಶ ಏನಪ್ಪ ಅಂತಂದರೆ ಒಳ್ಳೆಯದಾಗಬೇಕು, ಅಲ್ಲಿ ಏನು ಸಮಸ್ಯೆಗಳಿದೋ ಅದು ಪರಿಹಾರ ಆಗಬೇಕು. ಯಾರಿಗೆ ಸರ್ಕಾರಿ ನೌಕರರಿಗೆ ವಿನಾಕಾರಣ ತೊಂದರೆ ಕೊಡಬೇಕು ಅಂತಲೂ ಪ್ರಶ್ನೆ ಅಲ್ಲ. ಸಮಸ್ಯೆ ಅವರು ಕಂಪ್ಲೈನ್ಸ್ ಮಾಡಿ ಒಂದು ತಿಳ್ಕೊಂಡು ತಮ್ಮ ತಪ್ಪನ್ನು ಅರಿತುಕೊಂಡು ಅದನ್ನು ಸಮಾಧಾನಕರವಾಗಿ ಅದನ್ನು ಕಂಪ್ಲೈನ್ಸ್ ಮಾಡಿದ್ರೆ ಅವ್ರ ಮೇಲೂ ಏನೂ ಆ್ಯಕ್ಷನ್ ಆಗೋದಿಲ್ಲ.
ಸೊ ಅದನ್ನು ಅವ್ರಿಗೆ ಯಾರ್ಯಾರು ಏನೇನು ಕೊಡೋದು, ನೀರಿನ ತೊಂದರೆ ಇರ್ಬೋದು, ಸ್ಯಾನಿಟ್ರಿ ಪ್ಯಾಡ್ಸ್ ತೊಂದರೆ ಇರ್ಬೋದು, ಮಕ್ಕಳಿಗೆ ಊಟದ ತೊಂದರೆ ಇರ್ಬೋದು, ಅದನ್ನೆಲ್ಲ ಪರಿಗಣಿಸಿ ಸಂಬಂಧಪಟ್ಟ ಆಫೀಸರ್ಸ್ಗೆ ಎಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. DC ಅವರು ಕೂಡ ಅದನ್ನು ನಾನು ಮುಂದೆ ಮಾನಿಟ್ರ್ ಮಾಡ್ತೀನಿ ಅಂತಲೂ ಕೂಡ ಅವರು ಹೇಳಿದ್ದಾರೆ. ಅದಾದಮೇಲೆ ಇವತ್ತು ಬೆಳಿಗ್ಗೆ ನಿಮ್ಮ ಡಂಪಿಂಗ್ ಯಾರ್ಡ್ಗೆ ಹೋದ್ವಿ. ಅಲ್ಲಿ ವೇಸ್ಟು ಒಂದು ಡ್ರೈ ವೇಸ್ಟ್ ಮ್ಯಾನೇಜ್ಮೆಂಟು ಆಗ್ತದೆ. ಅಲ್ಲಿ ದಿನ ಒಂದು 70 ಟನ್ನು ಕಸ ಊರಿಂದ ಹೋಗುತ್ತೆ. ಅಲ್ಲಿ ಎಷ್ಟು ಕಸರೇ ಇದೆ, ಎಷ್ಟು ಗಬ್ಬಿದೆ ಅಂತಂದರೆ ನಿಮ್ಗೆ ಹೋದ್ರೆ ಗೊತ್ತಾಗುತ್ತೆ, ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಸಾರ್ವಜನಿಕರು ಕೂಡ ಇದ್ರ ಬಗ್ಗೆ ಗಮನ ತಗೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ವಲ್ಪ ಚಾಟಿ ಬೀಸ್ತಾ ಇರಬೇಕು. ಪೇಪರ್ನಲ್ಲಿ ಹಾಕಿಸ್ಬೇಕು, ಪೇಪರ್ನಲ್ಲೆಲ್ಲ ಅದು ಬರಬೇಕು. ನಮ್ಮಂಥ ಲೋಕಾಯುಕ್ತರಿಗೆ ಅವ್ರಿಗೂ ಒಂದೊಂದು ಕಾಪಿ ನೀವು ಕಳಿಸ್ಕೊಟ್ರೆ ನಮಗೂ ಎಲ್ಲಿ ಏನಾಗ್ತದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಲೋಕಲ್ ನ್ಯೂಸ್ ಪೇಪರ್ಸ್ ನಮಗೆ ಬರೋದೇ ಇಲ್ಲ, ಅಲ್ಲಿ ನಮಗೆ ಗೊತ್ತಾಗೋದಿಲ್ಲ. ಅದನ್ನು ಮಾಡಬೇಕು. ಅಲ್ಲಿ ಹೋಗಿ ನೋಡಿದ್ರೆ ಡ್ರೈ ವೇಸ್ಟು ಮತ್ತು ವೆಟ್ ವೇಸ್ಟು ಎರಡೂ ಬೇರೆ ಬೇರೆಯೇ ಮಾಡ್ತಾಯಿಲ್ಲ. ಊರಿನವ್ರು ಎಲ್ಲರೂ ಒಂದೇ ಕಡೆ ಹಾಕ್ತಾರೆ, ಅಷ್ಟೊಂದು ಒಂದೇ ಕಡೆ ತೊಗೊಂಡೋಗಿ ತುಂಬ್ಕೊಂಡಿದ್ದಾರೆ. ಅದರಲ್ಲಿ ಬರ್ತಕ್ಕಂಥ ಲಿಚೆಟ್ ಅಂತ ಬರುತ್ತೆ, ಅಂದರೆ ಅದರ ಕಸದ ರಸ ಅದೇನು ಬರುತ್ತೆ ಅದನ್ನು ಸರಿಯಾಗಿ ಶೇಖರಣೆ ಮಾಡಿ ಅದಕ್ಕೊಂದು STP ಮಾಡಿ ಅದನ್ನು ಸಂಸ್ಕರಣೆ ಮಾಡಬೇಕು. ಅದನ್ನು ಮಾಡ್ತಾಯಿಲ್ಲ. ಅಲ್ಲಿ STPನೇ ಇಲ್ಲ ವರ್ಚುವಲಾಗಿ. ಲಿಚೆಟ್ ಟ್ಯಾಂಕ್ ಅಂತ ಮಾಡಿದ್ದಾರೆ, ಅದು ಎಲ್ಲೋ ಕಸ ತಂದು ಹಾಕ್ತಾರೆ. ಆ ಲಿಚೆಟ್ ಟ್ಯಾಂಕ್ ಎಲ್ಲೋ ಇದೆ, ಅದಕ್ಕೆ ಹೋಗೋದೇ ಇಲ್ಲ. ಲಿಚೆಟ್ ಟ್ಯಾಂಕಿಗೆ ಎಲ್ಲಿಂದ ಬರುತ್ತೆ ಅಂತಲೇ ಗೊತ್ತಾಗಲ್ಲ ಲಿಚೆಟ್ಟು. ಹಾಗೆ ಪರಿಸ್ಥಿತಿ ಆಗಿದೆ. ಲೆಗಸಿ ವೇಸ್ಟ್ ಅಂತಂದು ಕೂಡ ಅದಲ್ಲಿ ಹಾಕಿದ್ದಾರೆ. ಅದು ಒಳ್ಳೆ ಬೆಟ್ಟ ಇದ್ದಂಗಿದೆ, ಸಿಕ್ಕಾಪಟ್ಟೆ ಬೆಳೆದಿದೆ. ಅದನ್ನು ಸಿಮೆಂಟಿಗೆ ಫ್ಯಾಕ್ಟ್ರಿಗೆ ಕಳಿಸ್ಬೋದು ಮತ್ತು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದಕ್ಕೆ ನಿಮ್ಮ ಇಡೀ ಸಿಟಿಗೆ ಎಲೆಕ್ಟ್ರಿಸಿಟಿ ಆಗೋಷ್ಟಾಗುತ್ತೆ. ಆ ಲೆಗಸಿ ಬಂದಿದ್ದನ್ನು ಲೆಗಸಿ ಕರೆಕ್ಟಾಗಿ ಸಂಸ್ಕರಣೆ ಮಾಡಿ ಡ್ರೈ ವೇಸ್ಟು ವೆಟ್ ವೇಸ್ಟು ಮಾಡಿ ಕೊಟ್ಟರೆ ಆಗುತ್ತೆ. ಸೊ ಅದನ್ನು ನೋಡ್ಕೊಂಡು ಬಂದಿದ್ದೀನಿ. ಅದಕ್ಕೂ ಕೂಡ ಕೇಸ್ ರಿಜಿಸ್ಟರ್ ಮಾಡ್ಕೊತಿದ್ದೀನಿ ಸುಮೋಟೋ. ಜೊತೆಗೆ ಅದು ಆಗೋವ್ರಿಗೂ ಬಿಡೋಲ್ಲ. ನನ್ನ ಪ್ರಕಾರ ಅದಕ್ಕೆ ಇನ್ನೂ 1 ವರ್ಷ 2 ವರ್ಷ ಬೇಕು. ಅದೆಲ್ಲ ಸೆಟ್ ರೈಟ್ ಆಗಬೇಕಾದ್ರೆ DC ಅವರು, CEO ಅವರೇ, ಈ ಎರಡಕ್ಕೂ ಅವರೇ ಇದ್ದಾರೆ. ಈಗ ಎಲ್ಲರೂ ಮನಸ್ಸು ಮಾಡಿ ಸಂಬಂಧಪಟ್ಟ ಎಲ್ಲ ಡಿಪಾರ್ಟ್ಮೆಂಟು ಒಂದು ಕೋಆರ್ಡಿನೇಷನ್ ಬೇಕು. ಇಲ್ಲಿ ನಾನು ಕಂಡಿದ್ದೇನು ಅಂತಂದರೆ ಆ ಕೋಆರ್ಡಿನೇಷನ್ ಇಲ್ಲ. ಕೋಆರ್ಡಿನೇಷನ್ಗೆ ಸ್ವಲ್ಪ ಲ್ಯಾಕಿಂಗ್ ಇದೆ. ಅದಕ್ಕೆ DC ಅವ್ರಿಗೆ ಹೇಳಿದ್ದೀನಿ, ನೀವೊಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಇದಕ್ಕೋಸ್ಕರವಾಗಿ, ಊರಿನ ಡೆವಲಪ್ಮೆಂಟ್ಗೋಸ್ಕರವಾಗಿ ಎಲ್ಲೆಲ್ಲಿ ಏನಿದೆ, ಎಲ್ಲಿ ಕಸರೆ ಇದೆ, ಎಲ್ಲಿ ಏನು ತೊಂದರೆಗಳಾಗ್ತಾಯಿದೆ ಅದನ್ನು ಗಮನ ತಗೊಂಡು ಆ ಕಮಿಟಿ ಪರ್ಸ್ಯೂ ಮಾಡಿ ಆ ಸಂಬಂಧಪಟ್ಟ ಇಲಾಖೆ ಮೆಂಬರ್ ಮಾಡಿಕೊಂಡು ಅವ್ರ ಮೂಲಕ ಅದನ್ನು ಪರಿಹಾರ ಮಾಡೋದಕ್ಕೆ ಸಾಧ್ಯತೆ ಆದರೆ ತಕ್ಷಣ ಕ್ರಮ ತೊಗೊಂಡು ಮಾಡಿ ಅಂತ ಹೇಳಿದ್ವಿ. ಅವರು ಪಾಪ ಪಾಸಿಟಿವ್ ಆಗಿ ಈಗ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಅದಾದಮೇಲೆ ಇಲ್ಲಿ ಬಸ್ ಸ್ಟ್ಯಾಂಡಿಗೆ